ಫ್ರೆಂಡ್ಸ್, ಸ್ವಿಫ್ಟ್ ಪ್ರೈಸಲ್ಲಿ ಇನೋವಾ ಬೇಕಾ ಅಥವಾ 12 ಮಾಡಲ್ ಇನೋವಾ ಜಾಗದಲ್ಲಿ ನಿಮಗೆ 15 ಮಾಡಲ್ ಬೇಕಾ? ಪ್ರೈಸ್ ಬೇಕು ಅಂದರೆ ಫುಲ್ ವಿಡಿಯೋ ನೋಡಿ ಸರ್. ಮಾರ್ಕೆಟಲ್ಲಿ ಯಾರು ಕೊಟ್ಟಿರೋಕ್ಕೆ ಚಾನ್ಸೇ ಇಲ್ಲ ಸರ್ ಈ ಪ್ರೈಸ್ಗೆ. 15 ಮಾಡಲು ವಿಡಿಯೋ ಡೀಸೆಲ್ ಗಾಡಿ ಸ್ವಿಫ್ಟ್ನ ಬರೀ 3,85,000 ಕೊಡ್ತೀನಿ ಸರ್. ನೀವೇನಾದರೂ ಆ್ಯಪಲ್ ಚಿಪ್ 4 ಸಿಲಿಂಡರ್ ವೆಹಿಕಲ್ಸ್ ನೋಡ್ತಾ ಇದ್ದೀರಾ? ಎಲ್ಲ ಗಾಡಿಗಳೂ ಸಿಂಗಲ್ ಓನರ್ ವೆಹಿಕಲ್ಗಳೇ ಇವೆಲ್ಲ. ಎಲ್ಲ ಕಡಿಮೆ ಓಡಿರೋಂಥ ವೆಹಿಕಲ್ಸೇನೆ. ಸೊ ಇದು 31,000 ಓಡಿದೆ, ಇದು 19,000 ಓಡಿದೆ, ಈ ಗಾಡಿ ಬಂದು 46,000 ಓಡಿದೆ, ಆ ಗಾಡಿ ಬಂದು 86,000 ಓಡಿದೆ, ಅದು ಬಂದು 78,000 ಓಡಿದೆ. ಸೊ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ನೀವೇನಾದರೂ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ಸ್ XL6 ನೋಡ್ತಿದ್ದೀರಾ, ಎರ್ಟಿಗಾ ನೋಡ್ತಿದ್ದೀರಾ, ಅಥವಾ ಓಲ್ಡ್ ಶೇಪ್ ಎರ್ಟಿಗಾ ನೋಡ್ತಿದ್ದೀರಾ, ಎಲ್ಲ ಗಾಡಿಗಳ್ದು ಒಳ್ಳೆ ಅದ್ಭುತವಾದ ಪ್ರೈಸಲ್ಲಿ ಕೊಡ್ತೀನಿ. ಏನಾದರೂ ನಿಮಗೆ ಪ್ರೈಸ್ ತಿಳ್ಕೊಬೇಕು ಅಂದರೆ ಫುಲ್ ಲೆಂತ್ ವಿಡಿಯೋ ನೋಡಿ. ಈವನ್ ಬೊಲೆರೋ ಕೂಡ ಅನ್ಬಿಲೀವಬಲ್ ಪ್ರೈಸಲ್ಲಿ ಕೊಡ್ತೀನಿ. ಏನಾದರೂ ಪ್ರೈಸ್ ತಿಳ್ಕೊಬೇಕು ಅಂದರೆ ಫುಲ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹೈಲೈಟ್ಸಲ್ಲಿ ನೋಡಿದರೆ ಒಳ್ಳೆ ಪ್ರೈಸಲ್ಲಿ ಗಾಡಿಗಳು ಕಾರಾಭರಣದಲ್ಲಿ ಸಿಗುತ್ತೆ. ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಬರುತ್ತೆ ಆ್ಯಂಡ್ ಎಲ್ಲ ಮಾಡೆಲ್ ಗಾಡಿಗಳೇ ಕಮ್ಮಿ ಪ್ರೈಸಲ್ಲಿ ಕೊಡ್ತೀರಾ ಅಂತ ಹೇಳ್ಬೋದು. ನೀವು ಹೈಲೈಟ್ಸ್ ಗೊತ್ತು ನಿಮಗೆ, ವಿಡಿಯೋ ಸ್ಕಿಪ್ ಮಾಡೋಕೆ ಇದೊಂದು ಅಡ್ರೆಸ್ಗೋಸ್ಕರ ನಾನು ವಿಡಿಯೋ ಮಾಡ್ತಿರೋದು. ಇದು ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಹೆಂಗಿದ್ದೀರಾ? ಸೂಪರ್ ಸರ್, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಹೈಲೈಟ್ಸಲ್ಲೇ ಕಸ್ಟಮರ್ಗೆ ತೋರಿಸ್ಬಿಟ್ಟಿದ್ದೀರಾ. ಹೌದು, ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾರೆ ಅವರು. ಆ್ಯಂಡ್ ಅದಲ್ಲದೆ ಕಾರಾಭರಣ ಅಡ್ರೆಸ್ ಹೇಳ್ಬಿಟ್ಟು ಸರ್ ಫಸ್ಟ್ ಆಫ್ ಆಲ್. ಸರ್ ಅಡ್ರೆಸ್ ವೆರಿ ಸಿಂಪಲ್ ಸರ್. ದೇವನಹಳ್ಳಿಲಿ ನೀವು ಜಸ್ಟ್ ಮೊಬೈಲಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಲೊಕೇಶನ್ ಹಾಕೊಳ್ಳಿ, ಇಲ್ಲಾಂದರೆ A2B ಹೋಟೆಲ್ ಲೊಕೇಶನ್ ಹಾಕೊಳ್ಳಿ. A2B ಬ್ಯಾಕ್ ಸೈಡ್ ಲೊಕೇಟ್ ಆಗಿದೆ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಬಿಸೈಡ್ ಲೊಕೇಟ್ ಆಗಿದೆ, ನಿಯರ್ ರಾಣಿ ಕ್ರಾಸ್. ಇನ್ ಕೇಸ್ ಅವರು ಕಾರಾಭರಣ ಹಾಕಿದ್ರು ಕೂಡ ಗೂಗಲಲ್ಲಿ ಸಿಗುತ್ತೆ. ಸಪೋಸ್ ನಿಮ್ಗೆ ಏನಾದರೂ ವೆಹಿಕಲ್ ಡೀಟೇಲ್ಸ್ ಫುಲ್ ಬೇಕು ಅಂದರೆ ಜಸ್ಟ್ ನಾವು ನಂಬರ್ ಹಾಯ್ ಅಂತ ಮೆಸೇಜ್ ಮಾಡಿ, ನಾವು ಲೊಕೇಶನ್ ಸಮೇತ ಯಾವ ಗಾಡಿ ಸ್ಟಾಕಲ್ಲಿ ಇದೆ ಎಲ್ಲ ಕಳಿಸ್ಬಿಡ್ತೀವಿ. ಖಂಡಿತ. ನಿಮ್ಗೆ ಯಾವುದು ಗಾಡಿ ರಿಕ್ವೈರ್ಮೆಂಟ್ ಇದೆಯಲ್ಲ ಕೆಳಗಡೆ ಕಮೆಂಟ್ ಇರುತ್ತೆ, ನೀವು ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ ನಾನು. ಆ್ಯಂಡ್ ಇದಲ್ಲದೆ ಸರ್ ಕಾರಾಭರಣ ಅಂತಂದರೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಸಿಗುತ್ತೆ ಆ್ಯಂಡ್ ಗಾಡಿಗೆ ಆಕ್ಸೆಸರೀಸು ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲ ಆಕ್ಸೆಸರೀಸ್ಗಳು ಏನು ಒಳ್ಳೆ ಪ್ರೈಸಲ್ಲಿ ಕೊಡ್ತೀರಾ ಆಕ್ಸೆಸರೀಸ್? ಸರ್ ನೀವೇನಾದರೂ ನಮ್ಮ ಹತ್ರ ಗಾಡಿ ತೊಗೊಂಡ್ರೆ, ಇನ್ ಕೇಸ್ ಏನಾದರೂ ನಿಮಗೆ ನಾವು ಕೊಡೋ ಗಾಡಿ ಆಕ್ಸೆಸರೀಸ್ ರಿಕ್ವೈರ್ಮೆಂಟ್ ಇನ್ನೂ ಬೇಕು ಅಂತ ಅನ್ಸಿದ್ರೆ, ನನಗೇನು ಪರ್ಚೇಸ್ ಪ್ರೈಸಲ್ಲಿ ಬರುತ್ತೋ ಅದನ್ನು ನಾನು ನಿಮ್ಗೆ ಇನ್ಸ್ಟಾಲ್ಮೆಂಟ್ ಮಾಡ್ಕೊಡ್ತೀನಿ. ಅದು ಫ್ರೀ ಆಫ್ ಲೇಬರ್ ಕಾಸ್ಟಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಲೇಬರ್ ಕಾಸ್ಟ್? ಹೌದು, 100%. ಈ ಮಾತು ಬೇಕಾದ್ರೆ ಎಲ್ಲಾದರೂ ಅವ್ರು ವಿಚಾರಿಸ್ಕೊಂಡೆ ಈ ಆಕ್ಸೆಸರೀಸ್ ಈ ಪ್ರೈಸ್ ಇದೆಯಪ್ಪ ಅಂತ ಹೇಳಿ ನಮ್ಮ ಹತ್ರ ವೆರಿಫೈ ಮಾಡ್ಕೊಳ್ಳಿ. ನಮ್ದು ಕಮ್ಮಿ ಇತ್ತು ಅಂದರೆ ನಮ್ಮ ಹತ್ರ ಹಾಕ್ಸ್ಲಿ. ಅವ್ರ ಗಾಡಿ ಫುಲ್ಲು ಬೇಸಿಕ್ ಇತ್ತು ಅಂದರೆ ಟಾಪ್ ಎಂಡ್ ಥರ ಮಾಡ್ಕೊಡ್ತೀವಿ ಸರ್. ಖಂಡಿತ. ಈ ಒಂದು ನೀವು ಬೇಸಿಕ್ ಗಾಡಿ ತೊಗೊಂಡ್ರು ಕೂಡ ಟಾಪ್ ಎಂಡ್ ಮಾಡ್ಕೊಡೋ ಜೊತೆ ಇವ್ರದ್ದಾಗಿರುತ್ತೆ. ಬಿಕಾಸ್ ಕಾರ್ ಆಕ್ಸೆಸರೀಸು ಶೋಪ್ ಇದೇ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಲೇಬರ್ ಕಾಸ್ಟು ಫ್ರೀ ಆಗಿರುತ್ತೆ. ಸರ್ ಲೋನ್ ಅಂತ ಹೋದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಸರ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಅಂದರೆ ಅವ್ರ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಒಳ್ಳೆ ಲೋನೇ ಆಗುತ್ತೆ. ಆಮೇಲೆ ನಮ್ಮ ಕಡೆಯಿಂದ RC ಫ್ರೀ ಆಫ್ ಕಾಸ್ಟ್ ಟ್ರಾನ್ಸ್ಫರ್ ಇರುತ್ತೆ. ಇನ್ ಕೇಸ್ ಲೋನ್ ಆಪ್ಷನ್ಗೆ ಹೋಯ್ತು ಅಂದರೆ ಅವ್ರದ್ದೇ RC ಟ್ರಾನ್ಸ್ಫರ್ ಇರುತ್ತೆ. ಹಾಗೇನೆ ಎಲ್ಲ ಗಾಡಿಗಳು ಅಷ್ಟೇ ಸರ್. ನಾವು 99% ಎಲ್ಲ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್ಗಳೇ. ಯಾವುದನ್ನು ಮೀಟರ್ ಟೆಂಪರ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಎಲ್ಲ ಪ್ಯೂರ್ ಕ್ಲಾಸ್ ವೆಹಿಕಲ್ಸ್ ಇದೆ. ಸೊ ನಿಮ್ಗೆ ಏನಾದರೂ ಒಳ್ಳೊಳ್ಳೆ ಗಾಡಿ ಹುಡುಕ್ತಿದ್ದೀರಾ ಅಂದರೆ ನಮ್ಮ ಹತ್ರ ಸ್ವಿಫ್ಟ್, ಬ್ರೀಜಾ, ಬೊಲೆರೋ, ಇನೋವಾ, ಎರ್ಟಿಗಾ, ಸ್ಮಾಲ್ ಸೆಗ್ಮೆಂಟ್ಸ್, ಆಟೋಮೆಟಿಕ್, ಸೆಲೆರಿಯೋ ಎಲ್ಲ ವೆಹಿಕಲ್ ಸೆಗ್ಮೆಂಟ್ಸ್ದು ಇದೆ. ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಖಂಡಿತ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದು ಸರ್? ಖಂಡಿತ ಬನ್ನಿ. ಈ ಸರ್ತಿ ಕಾರಾಭರಣದಲ್ಲಿ ಮೋಸ್ಟ್ ಡಿಮಾಂಡೆಡ್ ಸ್ವಿಫ್ಟ್ಗಳು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಮಾರುತಿ ಬ್ರ್ಯಾಂಡಲ್ಲಿ ಯಾರು ಹೋಗ್ತಾರೆ ಮಾಡೆಲ್ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬೋದು. ನನ್ನ ಪ್ರಕಾರ ಇವೆಲ್ಲ ಕಮ್ಮಿ ಓಡಿರೋದು ಅಲ್ವಾ ಸರ್ ಇದು? ಸರ್ ಎಲ್ಲ ಕಡಿಮೆ ಓಡಿದೆ, ಎಲ್ಲ ಸಿಂಗಲ್ ಓನರ್ಗಳೇ, ಎಲ್ಲ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಸರ್. ಅಂಡ್ ಮಾರುತಿ ಬ್ರ್ಯಾಂಡಲ್ಲಿ ತುಂಬಾ ಡಿಮಾಂಡ್ ಇರೋದು ಸ್ವಿಫ್ಟ್ ಇದೆ, ಬಲಿನೋನು ಇದೆ ಅಂತ ಹೇಳ್ಬೋದು ಸರ್. ಹೌದು. ಅಂಡ್ ಸ್ವಿಫ್ಟ್ ಎಷ್ಟಿದೆ ಸರ್ ನೋಡಕ್ಕೆ ಟೋಟಲ್? ಸರ್ ನಮ್ಮ ಹತ್ರ ಪೆಟ್ರೋಲ್ ಆಪಲ್ ಶೇಪ್ 3 ಇದೆ, 2 ಬಲಿನೋ ಇದೆ ನ್ಯೂ ಶೇಪ್ದು, ಮತ್ತೆ ಇನ್ನ 2 ಡೀಸೆಲ್ ಸ್ವಿಫ್ಟ್ ಇದೆ ಸರ್. ಡೀಸೆಲ್ ಇದೆ? ಹೌದು. ಫಸ್ಟ್ ಗಾಡಿ ಹೋಗೋದಾರೆ ಸರ್, ಹೇಳಿ ಡೀಟೇಲ್. ಸರ್ ಇದು 2019 ಮಾಡಲು. ಓಕೆ. ಜಸ್ಟ್ 31,000 ಓಡಿದೆ ಅಷ್ಟೇ. 31,000 ಓಡಿದೆ ಅಷ್ಟೇ, ವಿತ್ ಶೋರೂಮ್ ಟ್ರ್ಯಾಕ್ ರೆಕಾರ್ಡು. VXI ಸಿಂಗಲ್ ಓನರ್ ಆಗಿ ಭಾರಿ ಚೆನ್ನಾಗಿದೆ ಸರ್ ಗಾಡಿ. ಇಂಟೀರಿಯರ್ ತೋರಿಸ್ಬಿಡ್ತೀನಿ ರೀ ಸರ್. ಅನ್ಟಚ್ ಪೀಸ್ ಗಾಡಿ. ಅಂಡ್ ಟೈರ್ ಕಂಡೀಷನ್ 80% ಇದೆ ನೋಡ್ಬೋದು. ಇಂಟೀರಿಯರ್ಗೆ ಹೋಗ್ಬೇಕಾದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಬ್ಯಾಕಪ್, ಡಿಫಾಗರ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಲೆದರ್ ಅಪಾಲ್ಸರಿ ಕೂಡ ಚೆನ್ನಾಗಿದೆ. VXI ವೇರಿಯಂಟು ಕೇವಲ 31,000 ಓಡಿರೋದು ಸ್ವಿಫ್ಟ್ ಆಪಲ್ ಶೇಪಲ್ಲಿ. ಸರ್ ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ 5,80,000 ಕೊಡ್ತೀನಿ ಸರ್. 5,80,000ಕ್ಕೆ 2019 ಮಾಡಲು 31,000 ಓಡಿರೋಂಥ ಸ್ವಿಫ್ಟ್. ಓಕೆ ಸರ್, ಇವೆರಡು ಆಮೇಲೆ ತಗೊಳ್ಳೋಣ, ಸ್ವಿಫ್ಟ್ ಮುಗಿಸೋಣ ಸರ್? ಖಂಡಿತ ಸರ್. ಓಕೆ, ನೋಡ್ಬೋದು. ನೆಕ್ಸ್ಟ್ ಆಪಲ್ ಶೇಪಲ್ಲಿ ಮತ್ತೊಂದು ಸ್ವಿಫ್ಟ್ ತೊಗೊಂಡ್ಬಂದಿದ್ದಾರೆ, KF41 ಸರ್. ಹೇಳಿ ಸರ್. ಇದು 20 ಮಾಡಲು. ಓಕೆ. 2000
20 ಮಾಡಲ್ ಸಿಂಗಲ್ ಓನರು VXI VXI 46,000 ಓಡಿದೆ ವಿತ್ ಶೋರೂಮ್ ರೆಕಾರ್ಡ್ಸ್. 46,000 ಓಡಿರೋ ಗಾಡಿ. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಲೆದರ್ ಪಲ್ಸರಿ ಬಂದಿದೆ ಸರ್ ಹಂಗೆ. ಸರ್ ಇದ್ರ ಸ್ಪೆಷಾಲಿಟಿ ಏನಂದ್ರೆ 4 ಹೊಸ ಟೈರು, ಲೆದರ್ ಸೀಟ್ ಕವರ್ಸ್ ಜಸ್ಟ್ ಒಂದು ವಾರ ಆಗಿದೆ ಅಷ್ಟೇ ಹಾಕಿ. Okay. ಹಾಗೇನೆ ಆಂಪ್ಲಿಫೈಯರ್, ಸಬೂಫರ್, ಟಚ್ ಸ್ಕ್ರೀನ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ Okay. ಎಲ್ಲ ಇದೆ ಸರ್. ಫುಲ್ ಬಿಲ್ಟ್ ಗಾಡಿ ಇದು. ₹1 ಆಕ್ಸರೀಸ್ ಕೂಡ ಸ್ಪೆಂಡ್ ಮಾಡಂಗಿಲ್ಲ. ಓಕೆ, ನೀವೇನು ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಇದು 620 ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 6,20,000 ಆನ್ ಟೇಬಲ್ ಕಮ್ಮಿ ಆಗುತ್ತೆ. ಕಮ್ಮಿ ಆಗತ್ತೆ ಸರ್. ಸರ್ ಲೋನ್ ಒಂದು 50,000. 50 to 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನು ಮಿಕ್ಕಿದ್ ಮಾಡ್ಬೋದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಆ್ಯಪಲ್ ಶೇಪಲ್ಲಿ ಇರೋದು. ಸರ್ ಇದು ಆ್ಯಪಲ್ ಶೇಪು ಸರ್. ಒಂದೇ ಒಂದು ಪ್ಯಾನಲ್ ಕೂಡ ಬ್ರಷ್ ಟಚ್ ಅಪ್ ಆಗಿಲ್ಲ ಸರ್ ಗಾಡಿ. ಒರಿಜಿನಲ್ ಬ್ರೇಟ್. ಹೌದು, 2022 ಮಾಡಲ್ಲು. ಜಸ್ಟ್ 19,000 ಕಿಲೋಮೀಟರ್ ಮಾತ್ರ ಓಡಿರೋದು. 19,000 VXI ವೇರಿಯಂಟ್ ಇದು. VXI ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. Single owner. ಇದರಲ್ಲೂ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ. ಆಮೇಲೆ ಕಂಪ್ನಿಲಿ VXI ಆಗಿರೋದ್ರಿಂದ ಮಿನಿಮಮ್ ಫೀಚರ್ಸ್ ಏನು ಬೇಕೋ ಎಲ್ಲ ಇರುತ್ತೆ ಇದರಲ್ಲಿ. ಓಕೆ, ಕೇವಲ 19,000 ಓಡಿರೋದು 22 ಮಾಡಲು. ಪ್ರೈಸು ಸರ್ ಪ್ರೈಸ್ ಬಂದು 6,80,000 ಹೇಳ್ತಾ ಇದ್ದೀವಿ. ದಿ ಬೆಸ್ಟ್ ಪ್ರೈಸ್ ಆನ್ ಟೇಬಲ್, ದ ಬೆಸ್ಟ್ ಟು ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ ಸರ್. 6,80,000ಕ್ಕೆ 22 ಮಾಡಲ್ ಗಾಡಿ ಸಿಗ್ತಿರೋದು. ಕೇವಲ 19,000 ಓಡಿರೋ ಗಾಡಿ ಆಗಿರುತ್ತೆ. 19,000 ಓಡಿರೋದು 40,000 ಅಲ್ವಾ ಸರ್? ಸರ್ 46,000, 19,000, ಅದು 31,000. 31,000 ಓಡಿರೋದು. ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಬಲಿನೋಗೆ ಬನ್ನಿ. ಸರ್ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಇವಾಗ ಬರ್ತಾ ಇರೋ ಸ್ವಿಫ್ಟ್ ಎಲ್ಲ 3 ಸಿಲಿಂಡರ್ ಇಂಜನ್ನು. ಸೊ ಆ್ಯಪಲ್ ಶೇಪ್ಗೆ ತುಂಬಾ ಬೇಡಿಕೆ ಬಂದಿದೆ. ಸೊ ನಿಮ್ಗೇನಾದರೂ ಕಡಿಮೆ ಓಡಿರೋದು 4 ಸಿಲಿಂಡರ್ ಇಂಜಿನ್ ಒಳ್ಳೆ ಪಿಕಪ್ ಇರೋಂಥ ಗಾಡಿಗಳು ಇವೆಲ್ಲ ಆ್ಯಪಲ್ ಶೇಪ್ದು ಬೇಕು ಅಂತ ಅಂದರೆ ಕಣ್ಣು ಮುಚ್ಕೊಂಡು ಬಂದು ತೊಗೊಬೋದು. ಬನ್ನಿ, ದಿ ಬೆಸ್ಟ್ ಪ್ರೈಸ್ ಆನ್ ಟೇಬಲ್ ಏನಾಗುತ್ತೋ ಮಾಡ್ಕೊಂಡು ಕೊಡ್ತೀವಿ. ಇವೆಲ್ಲ 4 ಸಿಲಿಂಡ್ರೆ, ಎಲ್ಲ 4 ಸಿಲಿಂಡರ್ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಬಲಿನೋ ಸರ್. ಸರ್ ಬಲಿನೋ 2019 ಮಾಡಲ್ ಸರ್ ಇದು. ಓಕೆ, ಇದರಲ್ಲಿ ಬಂದು ಇದು ಫುಲ್ಲಿ ಬಿಲ್ಟಿನ್ ಗಾಡಿ, ಡೆಲ್ಟಾ ವೇರಿಯಂಟು. ಡೆಲ್ಟಾ ಆದ್ರೂ ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸು, ಯೋಕೋಹಾಮಾ ಬ್ರ್ಯಾಂಡ್ ನ್ಯೂ ಟೈರ್ಸು, ಮತ್ತು ನಿಮಗೆ ಸ್ಟೇರಿಂಗ್ ಎಲ್ಲ ಲೆದರ್ ರ್ಯಾಪ್ ಮಾಡಿಸಿದಾರೆ ನೋಡ್ಬೋದು. ಒರಿಜಿನಲ್ ಲೆದರ್ ರ್ಯಾಪ್ ಬಲಿನೋದೇ ಹಾಕಿದ್ದಾರೆ ಕಂಪನಿದು. ಪಾಯಿಂಟರ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ಅಂಡ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಇಂದ ಹಿಡಿದು 2 ಏರ್ ಬ್ಯಾಗ್ಸು, ಡಿಫಾಗರ್, ಬ್ಯಾಕ್ ವೈಪರ್ಸು ಪ್ರತಿಯೊಂದು ಇದೆ ಸರ್. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಓಡಿರೋದು ಬಂದು 92,000 ಓಡಿದೆ ಸರ್. 92,000 ವಿತ್ ಶೋರೂಮ್ ರೆಕಾರ್ಡ್ ಇದ್ದು. ಪೆಟ್ರೋಲ್ ಸಿಂಗಲ್ ಓನರು. ಪ್ರೈಸಿಂಗ್ ಸರ್ ಪ್ರೈಸ್ ಬಂದು ದಿ ಬೆಸ್ಟ್ ಪ್ರೈಸ್ 575 ಮಾಡ್ಕೊಡ್ತೀನಿ ಸರ್. 5,75,000 19 ಮಾಡಲು. ಓಕೆ ಸರ್, ನೆಕ್ಸ್ಟ್ ಇನ್ನೊಂದಿರೋದು ಸರ್. ಆಕ್ಸರೀಸೇ ಹೆಚ್ಚು ಕಡಿಮೆ ಸರ್. ಇದರಲ್ಲಿ ನಿಮ್ಗೊಂದು ಲ್ಯಾಕ್ವರೆಗೂ ಆಕ್ಸೆಸರೀಸೇ ತುಂಬಿದ್ದಾರೆ ಇದರಲ್ಲಿ. ಏನೇನು ಆ್ಯಡ್ ಮಾಡಿದ್ದಾರೆ ಸರ್? ಅಲಾಯ್ ವೀಲ್ಸ್ ಕಂಪ್ನಿದೇ ಇದೆ, ಸುಜುಕಿದು. ಪಯನೀರು ಟಾಪ್ ಮೋಸ್ಟ್ ಸಿಸ್ಟಮ್ ಹಾಕಿರೋದು. ರಿವರ್ಸ್ ಕ್ಯಾಮ್ರಾ ಮತ್ತೆ ಹೇಳ್ತಾ ಹೋದ್ರೆ ತುಂಬಾ ಇದೆ, ವಿಡಿಯೋ ದೊಡ್ಡದಾಗ್ಬಿಡುತ್ತೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಡೆಲ್ಟಾ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರು ಜಸ್ಟ್ 45 or 50,000 ಏನೋ ಓಡಿದೆ ಸರ್. 17 ಮಾಡಲ್ಲ? 17 ಮಾಡಲು. ಸಾರಿ 80,000 ಓಡಿದೆ ಸರ್. 80,000 ಓಡಿರೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದೀನಿ, ನಾನೇ ಹಾಕ್ಸಿರೋದು, ನೋಡ್ಬೋದು ನೀವು. ಓಕೆ, ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಲೆದರ್ ಸೀಟ್ ಕವರ್ಸ್ ಪ್ರತಿಯೊಂದು ಫೀಚರ್ ಇದೆ ಸರ್. ಈ ಪ್ರೈಸ್ ಬಂದು ನಾನು ಹೇಳ್ತಾ ಇರೋದು 5,45,000 ಕೊಡ್ತೀನಿ ಸರ್. 5,45,000ಕ್ಕೆ 45,000ಕ್ಕೆ ಇನ್ನೂ ದಿ ಬೆಸ್ಟ್ ಟು ಬೆಸ್ಟ್ ಪ್ರೈಸ್ ಬೇಕು ಅಂದರೆ ಬಂದು ವಿಸಿಟ್ ಮಾಡಿ, ಆನ್ ಟೇಬಲ್ ಮಾಡ್ಕೊಡ್ತೀನಿ. ಓಕೆ ಸರ್, ಮತ್ತೆ ಮಾರುತಿ ಬ್ರ್ಯಾಂಡ್ ಅಲ್ಲಿ ಸರ್ ಈ ಗಾಡಿ ನೋಡಿದ್ರೆ ಸರ್ ಆಲ್ ಇನ್ ಒನ್ ವೆಹಿಕಲ್ ಅಂತ ಹೇಳ್ಬೋದು. ಕಮರ್ಷಿಯಲ್ ಯೂಸ್ ಮಾಡ್ಬೋದು ಅಂಡ್ ಫ್ಯಾಮಿಲಿ ಪರ್ಪಸ್ ಯೂಸ್ ಮಾಡ್ಬೋದು. ಮಲ್ಟಿಪರ್ಪಸ್ ಯೂಸೇಜ್ ಅಂತ ಹೇಳ್ಬೋದು. ಎರಡೂ ಬಂದ್ಬಿಟ್ಟು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಎರಡು 5 ಸೀಟರ್ ಸರ್ ಇದು? ಸರ್ 5 ಸೀಟ್ರು. ಇದು AC ಗಾಡಿ, ಅದು ನಾನ್ AC ಗಾಡಿ. ಓಕೆ, ಸೊ ಇದು ಬಂದು 22 ಮಾಡಲ್, 23 ಮಾಡಲ್ ಸರ್. ಓಕೆ, ಎರಡು ಸಿಂಗಲ್ ಓನರ್ಗಳೇ. ಎರಡು ಸಿಂಗಲ್ ಓನರ್. ಹೌದು. ಓಡಿರೋದು ಸರ್ ಇದು? ಸರ್ ಇದು ಬಂದು ಒಂದು 50,000 ಒಳಗಡೆ ಓಡಿದೆ. ಅದು ಬಂದು ಬರೀ 13,000 ಓಡಿದೆ ಸರ್. 13,000 ಬ್ರ್ಯಾಂಡ್ ನ್ಯೂ ಕಂಡೀಷನ್. ಓಕೆ, 13,000 ಓಡಿರೋ ಗಾಡಿ. ಯಾರು ಈಕೋ ಕಮ್ಮಿ ಓಡಿರೋ ಗಾಡಿ ಬೇಕು ಅನ್ನೋರಿಗೆ ಒಂದೇ ಆಪ್ಷನ್ ಇರೋದು ಕಾರಾಬರನ್ ಬನ್ನಿ. ಮಾರುತಿ ಗಾಡಿಗಳು ಜಾಸ್ತಿ ತರ್ತಾರೆ ಇವರು. ಇದಕ್ಕೆ ನಿಮಗೆ ಮ್ಯಾಗ್ವೆಲ್ ಬರುತ್ತಾ ಸರ್ ಕಂಪನಿ? ಈ ಗಾಡಿ ಬಂದು ಫುಲ್ಲಿ ಮಾಡಿಫೈಡ್ ಆಗಿದೆ, ಕಂಪ್ನಿಲೇ ಆಗಿದೆ. ಓಕೆ, 22 ಮಾಡಲ್ ಸಿಂಗಲ್ ಓನರು, CNG ವಿತ್ ಪೆಟ್ರೋಲ್ ಗಾಡಿ ಇದು. ಈಕೋ CNG ಅಲ್ಲಿ ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ 20 ವರೆಗೂ ಬರುತ್ತೆ ಸರ್. 20 ವರೆಗೂ ಬರುತ್ತೆ. 22 ಬರುತ್ತೆ. ಏರ್ ಬ್ಯಾಗ್ ಸಮೇತ ಬರುತ್ತೆ. ಏರ್ ಬ್ಯಾಗ್ ಇದೆ. ಓಕೆ, ಸಿಂಗಲ್ ಓನರು. ನಿಮಗೆ ಕಂಪ್ನಿಲೇನೆ ಸುಜುಕಿ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ. ಪವರ್ ವಿಂಡೋ ಇದೆ ಸರ್. ಮೈನು ಪವರ್ ವಿಂಡೋ ಇದೆಯಾ? ಪವರ್ ವಿಂಡೋ ನೀವು ತೋರಿಸ್ತಾ ಇರ್ಬೋದು. ಓಕೆ, ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ ಕಸ್ಟಮರ್. CNG ಬೇಕಂದ್ರೆ CNG ಓಡಿಸ್ಕೊಳ್ಳಿ, ಇಲ್ಲಾಂದ್ರೆ ಪ್ಯೂರ್ ಪೆಟ್ರೋಲ್ ಬೇಕಂದ್ರೆ ಪ್ಯೂರ್ ಪೆಟ್ರೋಲ್ ಓಡಿಸ್ಬೋದು ಸರ್. ಪ್ರೈಸ್ ಇದಕ್ಕೆ ನಾನು ಬಂದು 550 ಕೊಟ್ ಮಾಡ್ತಿದ್ದೀನಿ. ಬಟ್ ಯಾರೇ ನಿಮ್ಮ ವೀಕ್ಷಕರು ಬಂದ್ರು 5,20,000 ಕೊಡೋಣ ಅಂತ ಅನ್ಕೊಂಡಿದ್ದೀನಿ. 5,20,000 20,000ಕ್ಕೆ ಸರ್. ಇದು ಓಡಿರೋದು 13,000. ಇದೇನು ಪ್ರೈಸ್
ಹೇಳ್ತೀರಾ ಸರ್? ಸರ್ ಪ್ರೈಸ್ ಈ ಗಾಡಿದ್ ಬಂದು 5,50,000 ಕೊಡ್ತೀನಿ ಸರ್. 5,50,000 ಕೇವಲ 5,50,000ಕ್ಕೆ ನಿಮಗೆ 13,000 ಓಡಿರೋ ಗಾಡಿ ಸಿಂಗಲ್ ಓನರ್ ವೆಹಿಕಲ್. Okay. ಫುಲ್ ಇದಕ್ಕೂ ಅಷ್ಟೇ ಸರ್, ಕ್ರೋಮ್ ಆಕ್ಸರೀಸ್ ಇಂದ ಹಿಡಿದು ವೀಲ್ ಕ್ಯಾಪ್ ಇಂದ ಪ್ರತಿಯೊಂದು ಮಾಡ್ಕೊಡ್ತೀನಿ ಸರ್. ಇದು 7 ಸೀಟರ್ ಬೊಲೆರೋ ಲೇಟೆಸ್ಟ್ ಗಾಡಿ ಅಂತ ಹೇಳ್ಬೋದು. ಇದು KA09 ಮೈಸೂರು ಅಲ್ವಾ ಸರ್? ಮೈಸೂರು ಪಾಸಿಂಗ್. ಡೀಟೇಲ್ ಹೇಳಿ ಸರ್. ಸರ್ ಇದು ಮಹೀಂದ್ರ ಬೊಲೆರೋ ನಿಯೋ 2022 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ. ಗಾಡಿ ಒಂದು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್, ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. 4ಕ್ಕೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಫುಟ್ ರೆಸ್ಟ್ ಹಾಕ್ಸಿದ್ದಾರೆ ಕಸ್ಟಮರ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಇದೆ, ಪ್ಯೂರ್ ಸೀಟ್ ಕವರ್ಸ್ ಇದೆ, ಲೆದರ್ ಸೀಟ್ ಕವರ್ಸ್. ಓಕೆ. ಹಾಗೇನೆ ಪ್ರತಿಯೊಂದು ಫೀಚರ್ ಬಂದ್ಬಿಡುತ್ತೆ ಸರ್ ಇದರಲ್ಲಿ. ಇವನ್ ಚೈಲ್ಡ್ ಸೀಟ್ ನಿಮಗೆ ಕವರು ಇದು ಮಾಡಿಲ್ಲ ಅಂತ ಹೇಳ್ಬೋದು. ಗಾಡಿ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಓಡಿರೋದು ಬಂದು 1,05,000 ಓಡಿದೆ. 1,05,000. ಬಟ್ 1,00,000 ಮೇಜರ್ ಸರ್ವಿಸ್ ಏನಾಗಬೇಕು ಎಲ್ಲ ಮಹೀಂದ್ರಾದಲ್ಲೇ ಆಗಿದೆ, ವಿತ್ ರೆಕಾರ್ಡ್ಸ್ ಕೊಡ್ತೀನಿ ಗಾಡಿದು. ಓಕೆ. ಓಕೆನಾ. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಬಂದು 7,25,000. ನಿಮ್ಮ ಚಾನಲಿಂದ ಯಾರ್ಯಾರು ಬಂದ್ರು ಒಂದೇ ಒಂದು ಕಟ್ ಪ್ರೈಸು ಸರ್ 6,95,000 ಕೊಡ್ತೀನಿ ಸರ್. 6,95,000ಕ್ಕೆ 7 ಸೀಟರ್ ವೆಹಿಕಲ್, ಡೀಸೆಲ್, ಅದು ಅದರಲ್ಲಿ ನಿಮಗೆ 17-18 ಮೈಲೇಜ್ ಬಂದ್ಬಿಡುತ್ತೆ ಗಾಡಿ, ಲೇಟೆಸ್ಟ್ ಗಾಡಿ. ಓಕೆ ಸರ್. ಮಾಡೆಲ್ ಗಾಡಿಗಳಲ್ಲಿ ಆಪಲ್ ಶೇಪ್ 4 ಸಿಲಿಂಡರ್ ಸ್ವಿಫ್ಟ್ ತೋರಿಸಿದ್ರಿ ಸರ್ 5 ಸೀಟರ್. ಹೌದು. ಅಂಡ್ 7 ಸೀಟರ್ ಅಲ್ಲಿ ಮಾಡೆಲ್ ಗಾಡಿ ಯಾವ್ದಾರು ಇದೆಯಾ ಸರ್? ಸರ್ ನಿಮ್ಗೆ ಏನಾದರೂ ಮಾಡಲ್ ಗಾಡಿಗಳಲ್ಲಿ, ಅದು ಸ್ಮಾರ್ಟ್ ಹೈಬ್ರಿಡ್ಗಳಲ್ಲಿ ಎರ್ಟಿಗಾ ಬೇಕಾ, XL6 ಬೇಕಾ, ಅಥವಾ ಸ್ವಲ್ಪ ಕಡಿಮೆ ಮಾಡಲು ಅಂದರೆ ಎರ್ಟಿಗಾ ಪೆಟ್ರೋಲ್ ಬೇಕಾ, ಎಲ್ಲ ಇದೆ. 3 ಗಾಡಿನೂ ಪೆಟ್ರೋಲ್ ಓನರು, 3 ಗಾಡಿನೂ ಸಿಂಗಲ್ ಓನರು, ಎಲ್ಲದಕ್ಕೂ ಶೋರೂಮ್ ರೆಕಾರ್ಡ್ಸ್ ಇದೆ, ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಓಕೆ. ಸೊ ಫಸ್ಟ್ ಗಾಡಿ ಇದು ಬಂದು ಎರ್ಟಿಗಾ ZXi ಪ್ಲಸ್ ಸ್ಮಾರ್ಟ್ ಹೈಬ್ರಿಡ್ ಸಿಂಗಲ್ ಓನರು. ಓಕೆ. ಫುಲ್ ಟಾಪ್ ಆ್ಯಂಡ್ ಮಾಡಲು ಸರ್, ಇದಕ್ಕಿಂತ ಟಾಪ್ ಆ್ಯಂಡ್ ಮಾಡಲಿ ಯಾವುದು ಬರೋದಿಲ್ಲ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಸ್ಮಾರ್ಟ್ ಹೈಬ್ರಿಡ್ ಗಾಡಿ ಬಗ್ಗೆ ಫೀಚರ್ಸ್ ಹೇಳ್ತಾ ಹೋಗೋದಾದ್ರೆ ನಿಮಗೆ ಸ್ಟಾರ್ಟ್ ಬರುತ್ತೆ, AC ಬರುತ್ತೆ, ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್, ಮ್ಯೂಸಿಕ್ ಸಿಸ್ಟಮ್, ಕೀಲೆಸ್ ಎಂಟ್ರಿ, ಓಕೆ, ಪ್ಯೂರ್ ಲೆದರ್ ಸೀಟ್ ಕವರ್ಸ್, ಅಲಾಯ್ ವೀಲ್ಸ್, ಪ್ರತಿಯೊಂದು ಫೀಚರ್, ಡಿಫಾಗರ್, ಬ್ಯಾಕ್ ವೇವ್. ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ಮೈಲೇಜ್ ಪೆಟ್ರೋಲ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಆಮೇಲೆ ತುಂಬಾ ಡಿಮ್ಯಾಂಡ್ ಇದೆ ಸರ್, ಪಿಕಪ್ ಹಂಗೆ ಇದೆ ಸರ್ ಈ ಗಾಡಿ. ಓಕೆ. ಇದ್ರ ಪ್ರೈಸ್ ಹೇಳ್ತಾ ಹೋದ್ರೆ 975 ಕೊಡ್ತೀನಿ. ದಿ ಬೆಸ್ಟ್ ಪ್ರೈಸ್ ಆನ್ ಟೇಬಲ್ ಕುತ್ಕೊಂಡಾಗ ಮಾಡ್ಕೊಡ್ತೀನಿ. 9,75,000ಕ್ಕೆ ZXi ಪ್ಲಸ್ 2021 ರಿಜಿಸ್ಟ್ರೇಷನ್ ಎರ್ಟಿಗಾ ZXi. ಓಕೆ ಸರ್. ಅದೇ ಇದರಲ್ಲಿ ಮತ್ತೊಂದು XL6 ಒಂದು ಬಿಟ್ಟಿದ್ದಾರೆ ಸರ್. XL6 ಆಲ್ಮೋಸ್ಟ್ ಇವಾಗ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸಿಗೋದು ಸ್ವಲ್ಪ ರೇರ್ ಅಂತ ಹೇಳ್ಬೋದು ಅಲ್ವಾ ಸರ್? ನೀವು ನೋಡ್ತಾ ಇರ್ಬೋದು XL6 ಇದು ಸರ್, ಒಂದೇ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಸರ್ ವೆಹಿಕಲ್. ಓಕೆ. ಆಲ್ ಪ್ಯಾನಲ್ಸ್ ಆರ್ ಒರಿಜಿನಲ್. ಓಕೆ. ಸಿಂಗಲ್ ಓನರ್, ಬರೀ 50,000 ಓಡಿರೋದು ಗಾಡಿ. 50,000 ಓಡಿರೋ ಅಷ್ಟೇ ಓಡಿರೋದು, ವಿತ್ ಶೋರೂಮ್ ರೆಕಾರ್ಡ್ಸ್ ಕೊಡ್ತೀನಿ. ಸೊ ಇದು ಬಂದು ಟಾಪ್ ಆ್ಯಂಡ್ ಮಾಡಲು, ಬಟನ್ ಸ್ಟಾರ್ಟ್ ಬರುತ್ತೆ, ಕೀಲೆಸ್ ಎಂಟ್ರಿ ಬರುತ್ತೆ. ಆಸ್ ಯೂಶುವಲ್ ಇದರಲ್ಲಿ ಏನು ಫೀಚರ್ ಇದೆಯೋ ಎಲ್ಲ ಇದೆ ಇದರಲ್ಲಿ. ಓಕೆ. ಓಕೆನಾ. ಇದು ಕ್ಯಾಪಿಟಲ್ ಸೀಟ್ಸ್ ಬರುತ್ತೆ ಅಷ್ಟೇ ಡಿಫ್ರೆನ್ಸು. ಸೊ ಸಿಂಗಲ್ ಓನರ್ ಆಗಿರುತ್ತೆ, 50,000 ಓಡಿದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಟೈರ್ಸು ಚೆನ್ನಾಗಿದೆ, ಎಲ್ಲ ನೀವು ನೋಡ್ಬೋದು. ಸೊ ಪ್ರೈಸ್ ಇದು ಹೇಳೋದಾದ್ರೆ ನಾನು 930 ಕೊಟ್ಟು ಮಾಡ್ತಾ ಇದ್ದೀನಿ. ದಿ ಬೆಸ್ಟ್ ಪ್ರೈಸ್ ಆನ್ ಟೇಬಲ್ ಮಾಡ್ಕೊಡ್ತೀನಿ ಸರ್. ಒಂದೇ ಪ್ರೈಸು 9 ಲಕ್ಷಕ್ಕೆ ಚಾನ್ಸ್ ಇದೆಯಾ ಸರ್? ಒಂದೇ ಪ್ರೈಸು 9 ಲಕ್ಷ. ಬನ್ನಿ ಸರ್ ಮಾಡ್ಕೊಡೋಣ. 9 ಲಕ್ಷಕ್ಕೆ XL6 ಸಿಗ್ತಿರೋದು 2020 ಮಾಡಲು. ಖಂಡಿತ ಮಾಡ್ಕೊಡ್ತೀನಿ. ಓಕೆ ಸರ್. ಎರ್ಟಿಗಾದಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ಬೇಕು ಅನ್ನೋರಿಗೆ ಪೆಟ್ರೋಲ್ ವೇರಿಯಂಟ್ ಒಂದು ಗಾಡಿ ಖಂಡಿತ ಇದೆ ಸರ್. ಇದು ಅಷ್ಟೇ ಸರ್, 2013 ಮಾಡಲ್ ಸಿಂಗಲ್ ಓನರು. ಓಕೆ. 98,000 ಓಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಈ ಗಾಡಿದು. VXi ಅಷ್ಟೇ ಸರ್ ಇದು. ಓಕೆ. ಮಿಡ್ ವೇರಿಯಂಟ್ ಬರುತ್ತೆ, ಎಲ್ಲ ಲೆದರ್ ಸೀಟ್ ಕವರ್ಸ್, ಫ್ಲೋರ್ ಮ್ಯಾಟ್ ಎಲ್ಲ ಪ್ರತಿಯೊಂದು ಕಂಪ್ನಿಯಿಂದಾನೇ ಬಂದಿರೋದು. ಓಕೆ. ಗಾಡಿ ಇದು ಅನ್ಟಚ್ ಪೀಸ್ ವೆಹಿಕಲ್ ಸರ್. ಓಕೆ. ರೂಫ್ AC ಎಲ್ಲ ಬರುತ್ತೆ. ಅಂಡ್ ಯಾರು ಹುಡುಕ್ತಿರೋರಿಗೆ ಪೆಟ್ರೋಲ್ ವೇರಿಯಂಟು ಓಲ್ಡ್ ಶೇಪ್ ಅಲ್ಲಿ ನಿಮಗೆ ಎರ್ಟಿಗಾ ಬೇಕು ಅನ್ನೋರಿಗೆ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ದಿ ಬಜಾರಲ್ಲೇ ಚಾಲೆಂಜಿಂಗ್ ಪ್ರೈಸ್ 495 ಕೊಟ್ಬಿಡೋಣ ಸರ್. 4,95,000ಕ್ಕೆ ಸಿಂಗಲ್ ಓನರ್ ಎರ್ಟಿಗಾ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಮೋಸ್ಟ್ ಡಿಮಾಂಡೆಡ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಡೀಸೆಲ್ ಅಲ್ಲಿ ಬ್ರೀಜಾ ತುಂಬಾ ಸೇಲ್ ಆಗುತ್ತೆ. ನನ್ನ ಪ್ರಕಾರ 822 ಫ್ಯಾನ್ಸಿ ನಂಬರು, ಡೀಸೆಲ್ ವೇರಿಯಂಟ್ ಅಲ್ವಾ ಸರ್? ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಸರ್, ಟಾಪ್ ಅಂಡ್ ZD ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಹಾಗೇನೆ ಪ್ಯೂರ್ ಕರ್ನಾಟಕ ವೆಹಿಕಲ್. ಓಕೆ. ಕರ್ನಾಟಕ ವೆಹಿಕಲ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಅಂದರೆ ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ನಿಮಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ಬ್ಯಾಕ್ ಆಫ್ ಡಿಫಾಗರು, ಮ್ಯಾಗ್ ವೀಲು ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ನೋಡ್ಬೋದು ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸು, ಇಂಟೀರಿಯರ್ ನಿಮಗೆ ವೆಲ್ ಮೇಂಟೆಡ್ ಆಗಿರುತ್ತೆ. ಲೆದರ್ ಪಾಲ್ಸರಿ ಕೂಡ ಚೆನ್ನಾಗಿದೆ. ಅಂಡ್ ಯಾರು ಹುಡುಕ್ತಿರೋರಿಗೆ ಡೀಸೆಲ್ ವೇರಿಯಂಟು ಬ್ರೀಜಾ ಹುಡುಕ್ತಿದ್ರೆ ಸರ್, ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ ಸರ್. ಓಕೆ. ಅಂಡ್ ಓಡಿರೋದು ಎಷ್ಟಾಗಿದೆ ಸರ್? ಸರ್ ಓಡಿರೋದು 1,20,000 ಜೆನ್ಯೂನು. ಗಾಡಿ ಕೂಡ ಜೆನ್ಯೂನ್ ಆಗಿದೆ. ಇದು ಪ್ರೀಮಿಯಂ ಕಲರ್ ಸರ್, ಇದು ಸಿಗೋದಿಲ್ಲ. ನೀವು ನಾರ್ಮಲ್ ಆಗಿ ನೋಡ್ತಾ ಇರ್ಬೋದು, ರೆಡ್ ಆರ್ ಎಲ್ಸ್ ಗ್ರೇ ಸಿಗುತ್ತೆ. ಓಕೆ ಅಲ್ವಾ? ಇದು ಮತ್ತೆ ವೈಟ್ ತುಂಬಾ ಡಿಮ್ಯಾಂಡ್ ಕಲರ್ ಇದೆ. ಗಾಡಿನೂ ಹಂಗೆ ಇದೆ, ಬಂದು ಸ್ಟಾರ್ಟ್ ಮಾಡಿದ್ರಿ ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಫೀಲು. ಸೊ ಈ ಪ್ರೈಸ್ ಬಂದಿದ್ದು ನಾನು 725 ಕೊಟ್ಟು ಮಾಡ್ತಿದ್ದೀನಿ. ನಿಮ್ಮ ವೀಕ್ಷಕರಿಗೆ ಬಂದರೆ 100% 710 ಕ್ಲೋಸ್ ಮಾಡ್ಕೊಡ್ತೀನಿ. 7,10,000ಕ್ಕೆ ಸಿಗ್ತಿರೋದು. ಈ ಒಂದು ಆಡೆಡ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಸೆಲೆರಿಯಾ 2 ವೆಹಿಕಲ್ ಇರೋದು. ಒಂದು ಆಮೇಲೆ ಇನ್ನೊಂದು ಕೀ ಪಾಯಿಂಟ್ ಹೇಳ್ತೀನಿ.
ಕೆಲವರೆಲ್ಲ ಕಾಮೆಂಟ್ಸ್ ಹಾಕ್ತಾರೆ ಏನಕ್ಕಪ್ಪ 16-17 ಅಷ್ಟೊಂದು ಕಾಸ್ಟ್ಲಿ ಅಂತ. ಸರ್ VDIಗೂ ZDIಗೂ ಶೋರೂಮಲ್ಲಿ 3 lakh ಡಿಫ್ರೆನ್ಸ್ ಇತ್ತು, ಕರೆಕ್ಟ್ ಅಲ್ಲ? ಅವಾಗ ನನ್ನ ಪ್ರಕಾರ ನಾವು ಒಂದು ZDI ಪ್ಲಸ್ ತಗೊಂಡಾಗ ಹೆಚ್ಚು ಕಡಿಮೆ 13 lakhs ಆಗಿತ್ತು. VDI ಕೊಟೇಶನ್ ಕೊಟ್ಟಿದ್ದು 975 ಕೊಟ್ಟಿದ್ರು. 975 ಹೆಚ್ಚು ಕಡಿಮೆ 2.5 lakhs ಇಂದ 3 lakhs ವರೆಗೂ ನಿಮಗೆ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಅಂದ್ರೆ ವೇರಿಯಂಟ್ಸ್ ಡಿಫ್ರೆನ್ಸ್ ಇರುತ್ತೆ. ನಾವೇನು ಅಷ್ಟೊಂದೆಲ್ಲ ಇಕ್ಕಿಲ್ಲ, ಬಟ್ ZDI ಪ್ಲಸ್ ಡಿಮ್ಯಾಂಡ್ ಇರೋ ಗಾಡಿ ಇದು. ಓಕೆ, ZDI ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್, ಫೀಚರ್ಸ್ ಅಡಿಷನಲ್ ಎಕ್ಸೆಸರೀಸ್ ಹಾಕೋ ಅವಶ್ಯಕತೆ ಇಲ್ಲ ಅಂತ. ಹೌದಲ್ಲ ಸರ್? ಸರ್ ನೆಕ್ಸ್ಟ್ ವೆಹಿಕಲ್ ಸೆಲೆರಿಯೋ ನೋಡ್ತಿದ್ರೆ ಸರ್, ಸೆಲೆರಿಯೋ 2018 ಮಾಡಲು, ಓಕೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ಆಟೋಮೆಟಿಕಾ ಮ್ಯಾನ್ಯುವಲ್? ಮ್ಯಾನ್ಯುವಲ್. ಆಟೋಮೆಟಿಕ್ ಬೇಕಾದ್ರೆ ಅಲ್ಲಿ ಸುಮ್ಮನೆ ಹಂಗೆ ತೋರಿಸಿ. ಓಕೆ ಓಕೆ, ಇದು ಸಿಂಗಲ್ ಓನರು, 93,000 ಹೊಡಿದೆ ಸರ್. ಫುಲ್ಲಿ ಶೋರೂಮ್ ರೆಕಾರ್ಡೆಡ್ ಗಾಡಿ, ಟಿಲ್ ಡೆಟ್ ಸರ್ವಿಸ್ ರೆಕಾರ್ಡ್ ಕೊಡ್ತೀನಿ. ಓಕೆನಾ? 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನೀವು ಲೆದರ್ ಸೀಟ್ ಕವರ್ಸ್ ತೋರಿಸ್ಬೋದು. ಲೆದರ್ ಸೀಟ್ ಕವರ್, ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಬಂದಿದೆಯಾ? ಆಫ್ಟರ್ ಮಾರ್ಕೆಟ್ ಸರ್. ಓಕೆ, ಅಂಡ್ ಕಸ್ಟಮರ್ ಟೇಸ್ಟ್ ಕಸ್ಟಮರ್ ನೋಡಿ. ಓಕೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ನೋಡಬಹುದು, ಬ್ಯಾಕ್ ತೋರಿಸ್ತೀನಿ, VXI ವೇರಿಯಂಟ್ ಆಗಿರೋದು. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? 375 ಕೋಟ್ ಮಾಡ್ತಿರೋದು. ನಿಮ್ ಚಾನಲ್ ಇಂದ ಬಂದ್ರೆ ಒಂದೇ ಪ್ರೈಸ್ ಸರ್, 355 ಕೊಡೋಣ ಸರ್. 3,55,000ಕ್ಕೆ 18 ಮಾಡಲು ಸೆಲೆರಿಯೋ ಕೊಡೋಣ. ನೆಕ್ಸ್ಟ್ ವೆಹಿಕಲ್ ಸರ್, ಸೆಲೆರಿಯೋ ಮ್ಯಾನ್ಯುವಲ್ ತೋರಿಸಿದೆ ಸರ್, ಆಟೋಮೆಟಿಕ್ ಒಂದಿರೋದು. ಹೌದು ಸರ್. ಸರ್, ಇದು ಸೆಲೆರಿಯೋ ಆಟೋಮ್ಯಾಟಿಕ್ ZXI ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಓಕೆ, ಆದ್ರೆ ಓನರ್ ಮಾತ್ರ 3 ಓನರ್ಸ್ ಆಗಿದೆ ಸರ್. 3 ಓನರ್ಸ್ ಆಗಿದ್ರು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. 78,000 ರೆಕಾರ್ಡೆಡ್ ಮೈಲೇಜ್ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ಸು, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸು. ಓಕೆ, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸರ್ ಇದು. ಆಟೋಮೆಟಿಕ್ ಆಗಿರುತ್ತೆ. ಅಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಏರ್ ಬ್ಯಾಗ್ ಕೂಡ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ. ಹಾಗೇನೆ ಆನ್ ಕಾರ್ಡ್ ಮ್ಯೂಸಿಕ್ ಸಿಸ್ಟಮ್ ಇದು ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಸಿಸ್ಟಮ್ ಸರ್. ಅಂದ್ರೆ ನಾವು ಆಕ್ಸರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ವಿತ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಓಕೆ, ಸೊ ಈ ಗಾಡಿ ಪ್ರೈಸ್ ನಾನು ಹೇಳ್ತಾ ಇರೋದು ಬಂದು ಕೋಟಿಂಗ್ ಪ್ರೈಸ್ ಇರೋದು ಸರ್ 370 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಯಾರೇ ಬಂದ್ರು 40,000 ಡಿಸ್ಕೌಂಟ್ ಮಾಡಿ 335 ಫೈನಲ್ ಕೊಡ್ತೀನಿ ಸರ್. 3,35,000ಕ್ಕೆ. ಹೌದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್, 2 ಇನೋವಾ ಇದೆ ಸರ್, ಹೇಳಿ ಸರ್. ಇನೋವಾ ವಿ ವರ್ಷನ್ ಸೆಕೆಂಡ್ ಓನರು. ಓಕೆನಾ? ಪಕ್ಕಾ ಕರ್ನಾಟಕ ವೆಹಿಕಲ್. ನಿಮ್ಗೆ ಆಲ್ಮೋಸ್ಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ ಗಾಡಿಲಿ. ಗ್ರಿಲ್ ಕೂಡ ಹಾಕಿದ್ದಾರೆ ಹಿಂದ್ಗಡೆ, ಮುಂದೆ 27-28 ವರೆಗೂ FC ಇದೆ ಸರ್ ಗಾಡಿಲಿ. ಇಂಟೀರಿಯರ್ ನೋಡಬಹುದು ನೀವು. ಇಂಟೀರಿಯರ್ ನೋಡಿ ಎಷ್ಟು ಕ್ಲಾಸ್ ಆಗಿದೆ ವೆಹಿಕಲ್ ಅಂತ ಹೇಳಿ. 7 ಸೀಟರ್ ವೆಹಿಕಲ್, ಕ್ಯಾಪಿಟಲ್ ಸೀಟ್ಸ್ ಬರುತ್ತೆ ನಿಮಗೆ. ಸೊ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. 1,80,000 ಫುಲ್ ಟೊಯೋಟಾ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಗಾಡಿದು. 1,80,000 ಹೊಡಿದೆ. ಓಕೆ, ಸೆಕೆಂಡ್ ಓನರು 7 ಮಾಡಲು ಸರ್. ಸ್ವಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಗಾಡಿ. ಏನ್ ಪ್ರೈಸ್? 12 ಮಾಡಲು ಸ್ವಿಫ್ಟ್ ನೀವು ಬಜಾರಲ್ಲಿ ತಗೊಳಕ್ ಹೋದ್ರೆ 380-390 ಇದೆ. ಸೊ ಒಂದೇ ಡೀಲ್ SR ನೋಡಿಲ್ಲ, 3,90,000 ರೂಪಾಯಿಗೆ 2007 ಮಾಡಲು ಸ್ವಿಫ್ಟ್ ನಾನು ನಿಮಗೆ ಕೊಡ್ತೀನಿ ಸರ್. 15 ಮಾಡಲು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ನ್ಯೂ ಶೇಪ್ ವೆಹಿಕಲ್ ಸರ್ ಇದು. ಇದು ಅಷ್ಟೇ ಕ್ಯಾಪಿಟಲ್ ಸೀಟ್ಸ್ ಬರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇಂದ ಹಿಡಿದು ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರ್. ಓಕೆ, 2.5 ಲಕ್ಷ ಹೊಡಿದೆ ವಿತ್ ಟೊಯೋಟಾ ಸರ್ವಿಸ್ ಹಿಸ್ಟ್ರಿ. ಓಕೆ, ಓಕೆನಾ ಸರ್? ಫುಲ್ ರೀಸೆಂಟ್ ಆಗಿ ಸರ್ವಿಸ್ ಕೂಡ ಆಗಿದೆ ಗಾಡಿದು. ಓಕೆ, ನಾನು ಫುಲ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಈ ಗಾಡಿಗೂ. 15 ಮಾಡಲು ಸೆಕೆಂಡ್ ಓನರು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೊ ಈ ಗಾಡಿ ಪ್ರೈಸ್ ಬಂದು 9 lakh ನಾನು ಕೋಟ್ ಮಾಡ್ತಿರೋದು. ನಿಮ್ಮ ವೀಕ್ಷಕರು ಯಾರೇ ಬಂದ್ರು 8.5 ಲಕ್ಷಕ್ಕೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ. 15 ಮಾಡಲ್ ಕೊಡ್ತಿದ್ದಾರೆ? 15 ಮಾಡಲು ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಇನ್ನೊಂದು ವೆಹಿಕಲ್ ಬಂದಿರೋದು ಸರ್, ಇದು ಬಂದು ಫೋರ್ಡ್ ಫಿಗೋ ಟಾಪ್ ಎಂಡ್ ಮಾಡಲು. ನೋಡಿ 4 ಬ್ರ್ಯಾಂಡ್ ನ್ಯೂ ಟೈರ್ಸು. ಓಕೆ, ಟೈಟಾನಿಯಂ ಅಲಾಯ್ಸು ಸರ್ ಇದು. ಓಕೆ, ಓಕೆನಾ? ಇಂಟೀರಿಯರ್ ನೀವು ನೋಡ್ತಾ ಹೋಗೋದಾದ್ರೆ ಅಂಡ್ ನೋಡ್ಬೋದು ಇಂಟೀರಿಯರ್ ಮಾರ್ವಿನ್ ಸೀಟ್ ಕವರ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರು, 13 ಮಾಡಲು ಸರ್. SR ನೋಡಿ ಇಲ್ಲಿ 2.5 ಲಕ್ಷ ಕೊಟ್ಬಿಡೋಣ. 2,50,000ಕ್ಕೆ. ಹೌದು. 2,50,000ಗೆ ಡೀಸೆಲ್ ವೆಹಿಕಲ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸ್ವಿಫ್ಟ್ ಸರ್, ಇದೊಂದು ಚಾನ್ಸ್ ಪ್ರೈಸ್ ಸರ್. ಮಾರ್ಕೆಟಲ್ಲೇ ಚಾಲೆಂಜಿಂಗ್ ಪ್ರೈಸು. 15 ಮಾಡಲು ಸ್ವಿಫ್ಟ್ 3 ಓನರ್ ಆಗಿದೆ. 1 ಲಕ್ಷ ಹೊಡಿದೆ ಸರ್ ಕರೆಕ್ಟಾಗಿ. ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್, ಮ್ಯಾಗ್ವಿಲ್ಲು ಹೊಸದು, ಟೈರು ಹೊಸದು ಸರ್. ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ VDI ಗಾಡಿ ಇದು. ಡೀಸೆಲ್ ವೇರಿಯಂಟ್. ಇಂಟೀರಿಯರ್ ಲೆದರ್ ಸೀಟ್ ಕವರ್ಸ್ ಇಂದ ಹಿಡಿದು ನಿಮ್ಗೆ ಎಲ್ಲ ಇದೆ ಫೀಚರ್ಸು. ಓಕೆ, ಸೊ ಈ ಗಾಡಿ ನೀವು ನಾರ್ಮಲ್ ಆಗಿ ಸಿಂಗಲ್ ಓನರ್ ತಗೊಳ್ತೀನಿ ಅಂದ್ರೆ ಹೆಚ್ಚು ಕಡಿಮೆ 5 ಲಕ್ಷ ಇದೆ ಸರ್. ಹೌದು, ಮಾರ್ಕೆಟ್ ವ್ಯಾಲ್ಯೂ. ದಿ ಬೆಸ್ಟ್ ಪ್ರೈಸು ಸ್ವಿಫ್ಟ್ 15 ಮಾಡಲ್ VDI 3rd ಓನರ್ ಆಗಿದೆ. 3,85,000 ಡೆಡ್ಲಿ ಪ್ರೈಸು. SR ನೋ ಪ್ರೈಸು. 3,85,000 ನಿಮ್ಮ ಗಾಡಿ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಇನ್ನೊಂದು ವೈಟ್ ಕಲರ್ ಅದು ತೋರಿಸಿದ್ರಿ ಸರ್, ಬೆಸ್ಟ್ ಪ್ರೈಸು ಸರ್. ಇನ್ನೊಂದು ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್, ಇದು ಡೀಸೆಲ್ಲೇನೆ. ಮೊದಲನೇದೊಂದು ಡೀಸೆಲ್ ತೋರಿಸ್ತಾ 3rd ಓನರು, ಇದು ಸೆಕೆಂಡ್ ಓನರು. ಈ 2015 ಸೆಕೆಂಡ್ ಓನರ್ ವೈಟ್ ಕಲರ್ ಗಾಡಿ. ಬಹಳ ಚೆನ್ನಾಗಿದೆ ಸರ್. ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಗಾಡಿದು ಪ್ರೈಸ್ ನಾನು ಹೇಳೋದಾದ್ರೆ ನಿಮಗೆ ಓಕೆ 4,50,000 ರೂಪಾಯಿಗೆ ಕೊಟ್ಬಿಡ್ತೀನಿ ಸರ್. 4,50,000ಕ್ಕೆ 2015 ಮಾಡಲ್ ಸೆಕೆಂಡ್ ಓನರು ಡೀಸೆಲ್ ವೆಹಿಕಲ್ ಕೊಡ್ತೀನಿ.